ಭಾರತದ ಪ್ರವಾಸಿಗರ ನೆಚ್ಚಿನ ತಾಣವಾಗಿದ್ದ ಗೋವಾ ಈಗ ವಿದೇಶಿಗರಿಗೆ ಮಾತ್ರವಲ್ಲ, ಭಾರತೀಯರಿಗೂ ಬೇಡವಾಗಿದ್ಯಾ? ಎಲ್ಲರ ಫೇವರೇಟ್ ಆಗಿದ್ದ ಗೋವಾ ಈಗ ನಿಧಾನವಾಗಿ ಆಕರ್ಷಣೆ ಕಳೆದುಕೊಳ್ತಿರೋದು ಹೇಗೆ? ಗೋವಾಕ್ಕೆ ಹೋಗೋದೇ ದೊಡ್ಡ ಆಕರ್ಷಣೆ ಆಗಿದ್ದ ಕಾಲ ಹೋಗಿ ಈಗ ಗೋವಾ ಅಂದ್ರೆ ದೂರ ಹೋಗುವ ಸಮಯ ಬಂದಿರೋದು ಯಾಕೆ? ಒಂದು ಕಾಲದ ಪ್ರವಾಸಿಗರ ಸ್ವರ್ಗ ಈಗ ಬರೀ ಬಣಗುಡುವ ತಾಣ. ಗೋವಾ ಪ್ರವಾಸೋದ್ಯಮ ತೀವ್ರ ಕುಸಿತವನ್ನ ಕಾಣ್ತಿರುವ ಹೊತ್ತಿದು. ಗೋವಾಗೆ ಬರುವ ವಿದೇಶಿ ಪ್ರವಾಸಿಗರ ಸಂಖ್ಯೆಯಂತೂ ಗಮನಾರ್ಹ ಕುಸಿತ ಕಂಡಿದೆ. ಆಗ್ನೇಯ ಏಷ್ಯಾದಲ್ಲಿನ ಕೈಗೆಟುಕುವ ದರ ಮತ್ತು ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಇತರ ತಾಣಗಳ ಕಾರಣದಿಂದಾಗಿ ಗೋವಾ ಎಂಬ ಭಿನ್ನಾಣದ ತಾಣ ಈಗ ತನ್ನ ಆಕರ್ಷಣೆಯನ್ನ ಕಳೆದುಕೊಳ್ತಾ ಇದೆ. 2019ರಿಂದ 2023ರವರೆಗಿನ ಅಂಕಿಅಂಶಗಳನ್ನ ಗಮನಿಸಿದ್ರೆ ಗೋವಾ ಆರ್ಥಿಕತೆಯ ಪ್ರಮುಖ ಭಾಗವಾಗಿದ್ದ ವಿದೇಶಿ ಪ್ರವಾಸಿಗರು ಗೋವಾ ಬಿಟ್ಟು ಬೇರೆ ತಾಣ ಹುಡುಕೊಂಡಿದ್ದಾರೆ. ವಾರ್ಷಿಕವಾಗಿ ಭೇಟಿ ನೀಡ್ತಾ ಇದ್ದ ರಷ್ಯನ್ನರು ಮತ್ತು ಬ್ರಿಟಿಷರು ಶ್ರೀಲಂಕಾವನ್ನ ಹೊಸ ತಾಣವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಭಾರತೀಯರಿಗೂ ಈಗೀಗ ಗೋವಾ ಬೇಡವಾಗ್ತಾ ಇದೆ. ಹೌಹಾರುವಂತಹ ಬೆಲೆ ಒಂದ್ ಕಡೆಯಾದ್ರೆ ಪ್ರವಾಸಿಗರ ಜೇಬು ಬರಿದು ಮಾಡಲಾಗತ್ತೆ ಅನ್ನೋ ಮಾತುಗಳು ಕೂಡ ಇವೆ. ಮುಂದಿನ ದಿನಗಳಲ್ಲಿ ಭಾರತೀಯರ ಪಾಲಿಗೂ ಗೋವಾ ಮೊದಲ ಆಯ್ಕೆಯಾಗುವ ಸಾಧ್ಯತೆ ಕಡಿಮೆ ಆಗಲಿದೆ ಅಂತ ಹೇಳಲಾಗ್ತಿದೆ. ಸಾಮಾಜಿಕ ಜಾಲತಾಣ ಬಳಕೆದಾರರು ಹಂಚಿಕೊಳ್ತಿರುವ ಅಂಕಿಅಂಶಗಳ ಪ್ರಕಾರ 2019ರಲ್ಲಿ ಗೋವಾಗೆ ಬಂದ ದೇಶೀಯ ಪ್ರವಾಸಿಗರ ಸಂಖ್ಯೆ 80 ಲಕ್ಷ ಆದ್ರೆ ವಿದೇಶಿ ಪ್ರವಾಸಿಗರ ಸಂಖ್ಯೆ 85 ಲಕ್ಷ. ಆದ್ರೆ 2023ರ ಹೊತ್ತಿಗೂ ದೇಶೀಯ ಪ್ರವಾಸಿಗರ ಸಂಖ್ಯೆ ಏರದೆ 80 ಲಕ್ಷಕ್ಕೆ ನಿಂತುಬಿಟ್ಟಿದೆ. ಇನ್ನು ವಿದೇಶಿ ಪ್ರವಾಸಿಗರ ಸಂಖ್ಯೆಯಂತೂ ತೀವ್ರ ಕುಸಿದಿದ್ದು ಕೇವಲ 15 ಲಕ್ಷಕ್ಕೆ ಬಂದು ಮುಟ್ಟಿದೆ. ವಿದೇಶಿ ಪ್ರವಾಸಿಗರು ದೂರವಾಗಿದ್ದಾರೆ ಅಂದ್ರೆ ಅದು ನಿಜಕ್ಕೂ ಗಂಭೀರವಾಗಿ ಯೋಚಿಸಬೇಕಾದ ಸಂಗತಿ. ಪ್ರವಾಸೋದ್ಯಮದ ಏರುಗತಿಯಲ್ಲಿ ಮತ್ತೇರಿಸಿಕೊಂಡಿದ್ದ ಗೋವಾ ಯಾಕೆ ಎಲ್ಲವನ್ನೂ ಹಾಳು ಮಾಡಿಕೊಳ್ತಾ ಇದೆ? ಮೊದಲನೇದಾಗಿ ಗೋವಾದಲ್ಲಿ ಪ್ರವಾಸಿಗರ ಹಣಕ್ಕೆ ಬೆಲೆನೇ ಇಲ್ಲವಾಗಿದೆ. ಅಲ್ಲಿಗೆ ಬರುವ ಪ್ರವಾಸಿಗರನ್ನ ಬೇಕಾಬಿಟ್ಟಿ ಸುಲಿಯಲಾಗ್ತಿದೆ ಅನ್ನೋ ಆರೋಪ ಬಹಳ ಹಿಂದಿನಿಂದಲೇ ಇದೆ. ಆ ಆರೋಪಗಳೇ ಈಗ ಗೋವಾಗೆ ಮುಳುವಾಗಿವೆ. ಎರಡನೇದು, ಕಮರ್ಷಿಯಲ್ ದೃಷ್ಟಿಕೋನ ಹೆಚ್ಚಿರುವ ಮಟ್ಟಕ್ಕೆ ತಕ್ಕಂತೆ ಸೌಲಭ್ಯಗಳಾಗ್ಲಿ ಅತಿಥಿಗಳನ್ನ ಉಪಚರಿಸುವ ಸೌಜನ್ಯವಾಗ್ಲಿ ಗೋವಾದಲ್ಲಿ ಕಾಣಿಸ್ತಿಲ್ಲ. ಮೂರನೇದು, ಟ್ಯಾಕ್ಸಿ ಮಾಫಿಯದ್ದೇ ಮತ್ತೊಂದು ಪೀಡೆ. ಪ್ರವಾಸಿಗರ ಅನಿವಾರ್ಯತೆಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಪ್ರವಾಸಿಗರನ್ನ ಸುಲಿದು ಬಿಡುವ ಟ್ಯಾಕ್ಸಿ ದರಗಳು, ಪ್ರವಾಸಿಗರನ್ನ ಬೆದರಿಸುವ ಅತಿರೇಕದ ವರ್ತನೆಯನ್ನು ಟ್ಯಾಕ್ಸಿ ಚಾಲಕರು ತೋರಿಸೋದ್ರ ಬಗ್ಗೆ ಪ್ರವಾಸಿಗರು ದೂರೋದಿದೆ. ನಾಲ್ಕನೇದು, ಅತ್ಯಂತ ವೆಚ್ಚದಾಯಕ ಹೋಟೆಲ್ ವಾಸ್ತವ್ಯ. ಐದನೇದು, ಗೋವಾದಲ್ಲಿ ಅಂತಾರಾಷ್ಟ್ರೀಯ ಸಂಪರ್ಕ ವಿಚಾರದಲ್ಲಿ ಕೊರತೆ ಇದೆ. ನೇರ ವಿಮಾನಗಳ ಕೊರತೆಯೂ ಒಂದು ಸಮಸ್ಯೆ. ವಿಮಾನ ಪ್ರಯಾಣ ದರವೂ ಗೋವಾಗೆ ಹೆಚ್ಚೆ. ಎಗ್ಗಿಲ್ಲದೆ ಹೆಚ್ಚಿಸಿರುವ ದರಗಳು ಮತ್ತು ಆತಿಥ್ಯದಲ್ಲಿನ ಗುಣಮಟ್ಟದ ಕೊರತೆ ಇದಕ್ಕೆ ಪ್ರಮುಖ ಕಾರಣವಾಗಿರುತ್ತೆ ಅಂತ ಹೇಳಲಾಗ್ತಿದೆ. ಅನೇಕ ಪ್ರವಾಸಿಗರು ಈಗ ಆಗ್ನೇಯ ಏಷ್ಯಾದಲ್ಲಿನ ಹೆಚ್ಚು ಕೈಗೆಟುಕುವ ಮತ್ತು ಆಕರ್ಷಕ ತಾಣಗಳ ಕಡೆ ಹೋಗ್ತಾ ಇದ್ದಾರೆ. ಥೈಲ್ಯಾಂಡ್ ಮತ್ತು ವಿಯೆಟ್ನಾಂನಂತಹ ದೇಶಗಳ ಸುಂದರ ಕಡಲ ತೀರಗಳು, ಉತ್ತಮ ಮೂಲಸೌಕರ್ಯ ಮತ್ತು ಒಳ್ಳೆಯ ಅನುಭವ ನೀಡುವ ತಾಣಗಳು ಪ್ರವಾಸಿಗರ ಪಾಲಿನ ಹೊಸ ಆಕರ್ಷಣೆಗಳಾಗಿವೆ. ಆಗ್ನೇಯ ಏಷ್ಯಾದ ದೇಶಗಳ ವೀಸಾ ನಿಯಮಗಳು ಕೂಡ ಸರಳವಾಗಿರೋದು ಈ ಆಕರ್ಷಣೆಗೆ ಮತ್ತೊಂದು ಕಾರಣ. ಹೆಚ್ಚಿನ ದರಗಳು ಮತ್ತು ಗುಣಮಟ್ಟವಿಲ್ಲ ಆತಿಥ್ಯದ ಸಮಸ್ಯೆ ಸರಿಪಡಿಸಿಕೊಳ್ಳದೆ ಹೋದ್ರೆ ಗೋವಾ ತನ್ನ ಗತ ವೈಭವಕ್ಕೆ ಮರಳುವುದು ಸಾಧ್ಯನೇ ಇಲ್ಲ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ. ಗೋವಾ ಯಾವುದೇ ಅಂತಾರಾಷ್ಟ್ರೀಯ ಬೀಚ್ ತಾಣಗಳಿಗಿಂತ ಅತಿ ಕೆಟ್ಟ ಮೂಲಸೌಕರ್ಯವನ್ನ ಹೊಂದಿದೆ ಅನ್ನೋ ತಕರಾರಿದೆ. ಗೋವಾಗೆ ಹೋಲಿಸಿದ್ರೆ ಥಾಯ್ಲ್ಯಾಂಡ್ ಕಡಿಮೆ ವೆಚ್ಚದಲ್ಲೇ ಉತ್ತಮ ಸೌಲಭ್ಯಗಳನ್ನ ನೀಡುತ್ತೆ ಅಂತ ಪ್ರವಾಸಿಗರು ಹೋಲಿಕೆ ಮಾಡಿ ನೋಡ್ತಿದ್ದಾರೆ. ಗೋವಾಗಿಂತ ವಿಯೆಟ್ನಾಂ ಹನೋಯಿಗೆ ಹೋಗೋದು ಅಗ್ಗ ಅಂತ ಹೇಳ್ತಿದ್ದಾರೆ. ಗೋವಾದಲ್ಲಿನ ಹೆಚ್ಚುತ್ತಿರುವ ದರಗಳ ಬಗ್ಗೆ ಎಲ್ಲರೂ ಬೆರಳು ಮಾಡ್ತಾರೆ. ಹಾಗಾಗಿನೇ ಆಗ್ನೇಯ ಏಷ್ಯಾದ ಸ್ಪರ್ಧಾತ್ಮಕ ಪ್ರವಾಸೋದ್ಯಮದ ಮುಂದೆ ಗೋವಾ ಆಕರ್ಷಣೆ ಕಳೆದುಕೊಳ್ತಾ ಇದೆ. ಭಾರತದ ಅತಿಯಾದ ರಿಯಲ್ ಎಸ್ಟೇಟ್ ಬೆಲೆಗಳ ಪರಿಣಾಮವಾಗಿ ಹೋಟೆಲ್ ದರಗಳು ಹೆಚ್ಚಿವೆ. ಬಾಲಿ ಮತ್ತು ಹನೋಯಿಯಂತಹ ಸ್ಥಳಗಳು ಕೈಗೆಟುಕುವ ದರ ಮತ್ತು ಉತ್ತಮ ಗುಣಮಟ್ಟದ ಸೌಲಭ್ಯದ ಕಾರಣದಿಂದಾಗಿಯೇ ಹೆಚ್ಚು ಆಕರ್ಷಕ ತಾಣಗಳಾಗಿ ಬದಲಾಗ್ತಿವೆ. ಗೋವಾ ಬೀಚ್ಗಳಲ್ಲಿ ಪ್ರವಾಸಿಗರ ಸದ್ದೇ ಇಲ್ಲವಾಗುತ್ತಾ ಹೋದ್ರೆ ಬೀಳಬಹುದಾದ ಆರ್ಥಿಕ ಹೊಡೆತ ಎಂಥದ್ದಾಗಿರಬಹುದು ಅನ್ನೋದನ್ನ ಊಹೆ ಮಾಡೋದು ಕಷ್ಟವಲ್ಲ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.